ಪಾರ್ಲಿಮೆಂಟ್ ಎಲೆಕ್ಷನ್ ದೃಷ್ಟಿಯಿಂದ ನಾವೀಗಾಗಲೇ ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳನ್ನ ಜವಾಬ್ದಾರಿಯನ್ನು ನಾವು ವಹಿಸಿದ್ದೇವೆ. 28 ಜನ ಪಾರ್ಲಿಮೆಂಟ್ಗೂ 28 ಜನ ಮಂತ್ರಿಗಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರ ಕೈ ಕೆಳಗಡೆ 28 ಜನ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು MLCಗಳು ಅವರು ಕೂಡ ನಾವು ಉಸ್ತುವಾರಿಯಾಗಿ ಅವರ ಕೆಳಗಡೆ ಆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವರಿಗೆ ಅಸಿಸ್ಟೆಂಟಾಗಿ ಕೊಟ್ಟು ಅವ್ರ ಕೈಲಿ, ಏಕೆಂದರೆ ಮಂತ್ರಿಗಳ ಬೇರೆ ಕೆಲಸ ಇದ್ದರೂ ಕೂಡ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಈ ಪಕ್ಷದ ಕೆಲಸ ಕೂಡ ಅವರು ಮುಂದೆ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ನಾವು ವಹಿಸ್ತಾ ಇದ್ದೇವೆ. ಇದಲ್ಲದೆ ಎಲ್ಲ ಬ್ಲಾಕ್ ಮಟ್ಟದಲ್ಲೂ ಕೂಡ, ಒಂದು ಅಸೆಂಬ್ಲಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರಿಗೆ ಈ ಎಲೆಕ್ಷನ್ನ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಮಾಡಬೇಕು, ಈ ವೋಟರ್ ಲಿಸ್ಟಲ್ಲಿ ಏನು ಕೆಲವು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿ ಮಾಡಿಸೋಂಥದ್ದು, BLAಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, BLOಗಳಿಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸೂಚಿಸುವಂಥದ್ದು, ಇವೆಲ್ಲ ಕೂಡ ಮಾಡಬೇಕಾಗುತ್ತದೆ. ಇದಲ್ಲದೆ ಪ್ರತಿಯೊಂದು ಅಸೆಂಬ್ಲಿಯಲ್ಲೂ ಕೂಡ ಏನು ನಮ್ಮ ಪಕ್ಷದ ಅನೇಕ ಸಂಘಟನೆಗಳಿದೆ, ಸಮಾಜವಾದಂಥ ಸಂಘಟನೆಗಳು, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ರೈತ ಸಂಘ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಇವೆಲ್ಲ ಕೂಡ ಎಲ್ಲ ಆ ಬ್ಲಾಕ್ ಮಟ್ಟದಲ್ಲೂ ಕೂಡ ಯಾವುದಾದ್ರು ಬದಲಾವಣೆಯನ್ನು ಮಾಡೋಂಥದ್ದು, ಸಮರ್ಪಕವಾಗಿ ಮಾಡೋಂಥದ್ದನ್ನ ಯಾವುದೇ ಇದ್ರೂ ಕೂಡ ಇಂದೊಂದು ನೆಕ್ಸ್ಟ್ 15-20 ದಿನದೊಳಗಡೆ ಎಲ್ಲ ಕೂಡ ಬದಲಾವಣೆ ಮಾಡಿ ಅವರ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ನಾವು ಈ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ ಅಸೆಂಬ್ಲಿ ಲೆವೆಲಲ್ಲೂ ಕೂಡ ಒಂದು ಕನ್ವೆನ್ಷನನ್ನು, ಈ ಒಂದು ಏನು ನಮ್ಮ ಗ್ಯಾರಂಟಿ ನಾವು ಪಡ್ಕೊಂಡಿದ್ದಾರೆ, ಸಾಮಾನ್ಯ ಜನರ ಪ್ರತಿಯೊಬ್ಬರು ಕನ್ವೆನ್ಷನ್ ಕೂಡ ಅಸೆಂಬ್ಲಿ ಲೆವೆಲ್ ಒಂದು ಮತ್ತು ಜಿಲ್ಲಾ ಮಟ್ಟದ ಕನ್ವೆನ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ರಾಜ್ಯದ ಎಲ್ಲ ಕಡೆ ಈ ಕನ್ವೆನ್ಷನ್ಗಳನ್ನು ಅವ್ರಿಗೆ 12ನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ಗಳನ್ನು ಮುಗಿಸ್ಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಬೇಕು ಅಂಥೇಳಿ ಅವ್ರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ.